ಹುಡುಗ ಹುಡುಗಿಗೆ ಹಾಕಿ ಹೂವು ಬಿಡಿಸ್ತಾರೆ. ವಿಡಿಯೋಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘ ಜಗ್ಗಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಪಾರ್ಟ್ 1 ನೋಡಿದ್ದೀರಾ ಅಲ್ವಾ? ಅವತ್ತಿನ ದಿನದ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನೀವೇನೆಲ್ಲ ನೋಡ್ತೀರಾ ಅಂತ ಫಸ್ಟಲ್ಲಿ ನಾನು ಹಾಕಿದ್ದೀನಿ. ಇಲ್ಲಿ ವೈಟ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಶೂಟಿಂಗ್ ಸ್ಪಾಟಲ್ಲಿ. ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ಆನ್ ಸ್ಪಾಟ್ ಹೇಗಿರುತ್ತೆ ಅಂತ ಶೂಟಿಂಗ್ ಸ್ಪಾಟು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಏಯ್ ಸುಮ್ಮನಿರೋ, ಸರ್ ಹೇಳೋರೆ ನೀನು ಬೇರೆ ಸರ್ ಏನು ಬೇಡ ಅನ್ನಲ್ಲ ಅಲ್ಲಿ. ನನಗೆ ಇದು ಫಸ್ಟ್ ಡ್ಯಾನ್ಸ್ ಶೂಟಿಂಗ್ ಆಗಿರೋದ್ರಿಂದ ಏನು ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇದರಿಂದನೇ ನೋಡೋದು ಇಲ್ಲಿಂದ. ಸೊ ಇಲ್ಲಿಂದ ಅಲ್ಲಿ ಏನೇನು ಮಾಡ್ತಾರೆ ವೀಡಿಯೋಸ್ಗಳು ಗೊತ್ತಾಗುತ್ತೆ. ವಿಡಿಯೋ ಸರ್ ಯೂಟ್ಯೂಬ್ಗೆ. ಹಾಂ ಸರ್ ಕಾಣಿಸ್ತಾ ಇದ್ದೀರಾ? ಗರ್ಲ್ಸ್ ಎಲ್ಲ ಸೇರಿಕೊಂಡು ಹುಡುಗ ಹುಡುಗಿಗೆ ಹಾಕಿ ಹೂವು ಬಿಡಿಸ್ತಾರೆ. ಕ್ಯಾಪ್ ಇಲ್ಲಿ ಯಾರ ಹತ್ರ ಕ್ಯಾಪ್? ವಾಟರ್ ಬಾಟಲ್ ಕ್ಯಾಪ್ ನೋಡ್ರು. ಕ್ಯಾಪ್ ಬೇಕು ನನಗೆ, ವಾಟರ್ ಬಾಟಲ್ದು. ಯಾರು ಇಲ್ಲಿಂದ ತೊಗೊಂಡೋಗಿದ್ದು? ಯಾರು ಇಲ್ಲಿ? ಹಾಂ ಆಯ್ತಾ ಗರ್ಲ್ಸ್? ಆಮೇಲೆ ಒಂದು ಏನು ಮೈನಸ್ ಪಾಯಿಂಟ್ ಅಂದರೆ, ನಾನು ಏನೇ ವಿಡಿಯೋ ಮಾಡೋಕ್ಕೋದ್ರೂ ಅಲ್ಲಿ ಸಾಂಗ್ ಇರ್ತಾಯಿತ್ತು. ಸೊ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ಏನೇ ಮಾತಾಡಿದ್ರು ನಾನು ಅಲ್ಲಿ ಮ್ಯೂಟ್ ಮಾಡಬೇಕಾಗಿದೆ. ಇವ್ರು ಬಂದುಬಿಟ್ಟು ಹೀರೋಯಿನ್ನು ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ? ಇವ್ರು ನನಗೆ ತುಂಬ ಇಷ್ಟ ಆದರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ. ಫಸ್ಟು ಮಾನಿಟ್ರ್ ಮಾಡ್ಕೊತಾರೆ, ಅಂದರೆ ಪ್ರಾಕ್ಟೀಸ್ ಮಾಡ್ಕೊಬೇಕು. ಎಷ್ಟು ಪ್ರಾಕ್ಟೀಸ್ ಇರುತ್ತೆ ಅಂದರೆ ಯಪ್ಪ, ಇವ್ರು ಫಸ್ಟ್ ತೋರಿಸ್ಕೊಡ್ತಾರೆ ಹೇಗೆ ಅಂತ. ನನಗೂ ಒಂದು ಚಾನ್ಸ್ ಸಿಕ್ತು, ನಾನು ಕೊರಿಯೋಗ್ರಫಿ ಮಾಡೋ ಥರ. ಇವರು ಸರ್ ಆರಾಧ್ಯ ಸರ್ ನನಗೆ ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಚಾನ್ಸ್ ಕೊಟ್ಟರು ಅವ್ರ ಜೊತೆಗೆ. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆರಾಧ್ಯ ಸರ್. ಈಗ ಅರ್ಧ ಸಾಂಗ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಇದೆ. ನಂದು ಈ ಡ್ರೆಸ್ ಆಲ್ರೆಡಿ ನೀವು ನೋಡಿದ್ರಿ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ಎಷ್ಟೊಂದು ಸರಿ ಇದೆ ಹಾಕಿದ್ದೀನಿ. ಸೊ ಹಾಗಾಗಿ ಅರ್ಧ ಆಗಿದೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಲ್ಲ ವೆಯ್ಟ್ ಮಾಡಿ ಹೆಂಗಿರುತ್ತೆ ಈ ವಿಡಿಯೋ. ಹಾಗೆ ಈ ಸಾಂಗ್ನ ಯಾವಾಗ ಯಾವ ಚಾನಲಲ್ಲಿ ಮತ್ತು ಯಾವಾಗ ಹಾಕ್ತಾರೆ ಅಂತಲೂ ಹೇಳ್ತೀನಿ. ಇವಾಗ ಮರಿದಲ್ಲಿ ನೀನು ಈ ವಿಡಿಯೋನ ನೀವು ನೋಡಬೇಕು. ಮತ್ತು ಇನ್ನೇನು ಎಷ್ಟು ಜನ ಇದ್ದಾರೆ ಹುಡುಗಿರು ಅಂದರೆ 10 ಮೆಂಬರ್ಸು ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಬಂದಿರೋದು. ಸೆಟ್ ಹೆಂಗಿದೆ ಅಂದರೆ ಅಲ್ಟಿಮೇಟ್. ಬಟ್ ಬಿಸಿಲಿದೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಅದು ಪ್ಲೇಸು ನೀವು ತೋರಿಸ್ತೀನಿ ಒಂದ್ಸರಿ ಹಾಗೆ, ಓಕೆನಾ? ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಸೆಟ್ಟಲ್ಲಿ ನಾವು ಇವಾಗ ಮಾಡ್ತಿರೋದು. ಬಟ್ ಬಿಸಿಲು ಎಕ್ಸ್ಟ್ರಾ ಅಂತ ಹೇಳ್ಬೋದು, ಅಷ್ಟು ಬಿಸಿಲಿದೆ ಇಲ್ಲಿ. ಇಲ್ಲೇ ನಿಯರ್ ಬೈ ಒಂದು ಕೆರೆ ಇದೆ. ಬಟ್ ಸೆಟ್ ಅಂತೂ ಸಾಕಾಗಿ ಹಾಕಿದ್ದಾರೆ. ಇದೆಲ್ಲ ಅವರೇ ಮಾಡಿರೋ ಸೆಟ್ ಇದು. ಇವರು ನಮ್ಮ ಹೀರೋ, ಹಾಗೆ ಇವರು ಕೊರಿಯೋಗ್ರಾಫರ್. ನಾನು ಹೇಳ್ದೆ ಅಲ್ವಾ ಕೊರಿಯೋಗ್ರಫಿ ಮಾಡೋಕ್ಕೆ ನನಗೊಂಚೂರು ಚಾನ್ಸ್ ಸಿಕ್ತು ಅಂತ, ಅದೇ ಈ ಚಾನ್ಸು. ಬಟ್ ಸಾಂಗ್ ಹಾಕೋಂಗಿಲ್ಲ, ಸಾಂಗ್ ವಿತ್ ಸಾಂಗ್ ಇರುತ್ತೆ. ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಎಷ್ಟು ಜನ ಮುಂದೆ ನಿಂತಿರ್ತಾರೆ ಗೊತ್ತಾ? ಅವ್ರ ಮುಂದೆ ಎಲ್ಲ ಮಾಡಬೇಕು. ಇಲ್ಲೇ ಪಕ್ಕದಲ್ಲಿ ಹೀರೋಯಿನ್ ಎಲ್ಲ ನಿಂತಿರ್ತಾರೆ. ಅವರು ನಾವು ಮಾಡೋದನ್ನು ನೋಡಿ ಅವ್ರು ಅದನ್ನು ರೆಫರೆನ್ಸ್ ಮಾಡಿಕೊಂಡು ಮಾನಿಟ್ರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಅವ್ರು ಮಾಡ್ತಾರೆ. ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಈ ಥರ ಚಾನ್ಸ್ ಕೊಡ್ತಾರೆ. ಗೊತ್ತಿಲ್ಲ ಮುಂದೆ ಏನಾದರೂ ಚಾನ್ಸಸ್ ಸಿಗ್ಬೋದಾ ಮತ್ತೆ ಅಂತ. ಹೋಪ್ ದೇವ್ರ ಮೇಲೆಲ್ಲ ಭಾರ ಹಾಕಿ ಬ್ಲೆಸ್ ಮಾಡಿ ಒಳ್ಳೆಯದಾಗಲಿ ಅಂತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.
ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಇನ್ನೂ ಸ್ವಲ್ಪ ಗ್ರೋ ಆಗಬೇಕು ನಾನು, ಯಾಕೆ ಅಂತ ಗೊತ್ತಿಲ್ಲ. ವೀಡಿಯೋಸ್ಗಳನ್ನ ಸ್ವಲ್ಪ ಇನ್ನು ಡಲ್ ಹೊಡಿತಾ ಇದೆ. ಬಟ್ ನಾನು ಇನ್ಮೇಲೆ ಚೆನ್ನಾಗಿ ಹಾಕ್ತೀನಿ ವೀಡಿಯೋಸ್ನ, ನಿಮಗೆ ಬೋರ್ ಮಾಡಲ್ಲ. ಓಕೆನಾ? ಇದು ನಾನು ಹೇಳ್ಕೊಡ್ತಿರೋಂತಹ ವಿಡಿಯೋ. ಇದು ಅಷ್ಟೇ ಪ್ರಾಕ್ಟೀಸ್ ಟೈಮ್. ಇದು ಮೇಲೆ ಸ್ವಲ್ಪ ಜನ, ಹಿಂದೆ ಸ್ವಲ್ಪ ಜನ, ಸೆಂಟರಲ್ಲಿ ಈ ಥರ ನಿಲ್ಲಿಸಿರ್ತಾರೆ. ಮಧ್ಯೆ ಹೀರೋಯಿನ್ ಎಂಟ್ರಿ ಇರುತ್ತೆ. ಆ ಥರ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್. ಇದೆಲ್ಲ ಸೌಂಡ್ ಹಾಕೋಕ್ಕಾಗಲಿಲ್ಲ ನಾನು, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಬಿಸಿಲು ಅಂತೂ ಎಕ್ಸ್ಟ್ರೀಮ್ ಅಂದ್ಕೊಳ್ಳಿ, ಸಖತ್ತು ಬಿಸಿಲಿತ್ತು. ನಾನು ಫೇಸಿಗೆ ಮಾತ್ರ ಸನ್ಸ್ಕ್ರೀನ್ ಹಾಕಿದ್ದೆ, ಬಾಡಿಗೆ ಮಾತ್ರ ಬಾಡಿ ಲೋಷನ್ ಹಾಕಿದ್ದೆ, ಸನ್ಸ್ಕ್ರೀನ್ ಹಾಕಿರಲಿಲ್ಲ. ಸೊ ಹಾಗಾಗಿ ಮನೆಗೆ ಬರೋ ಒಳಗೆ ಆಲ್ಮೋಸ್ಟ್ ಟ್ಯಾನ್ ಆಗಿಬಿಟ್ಟಿದ್ದೆ. ಇನ್ನೂ ಅದು ಹೋಗಿಲ್ಲ. ನೀನು ಹೇಳಿ ಇವಾಗ ಏನವಾ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇವರೆಲ್ಲ ಪಾಪ ಸುಸ್ತಾಗಿ ಕೂತಿ ಬಿಟ್ಟಿದ್ದಾರೆ ಅಷ್ಟು ಬಿಸಿಲಲ್ಲಿ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 12:30 ಅಂತ ಅಂದ್ಕೊತೀನಿ. ಇದು ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಅರ್ಧ ಆಯಿತು ವಿಡಿಯೋ ಮಾಡಿ. ಅಂದರೆ ಈ ಸಾಂಗ್ ಯಾರಪ್ಪ, ರವಿಚಂದ್ರನ್ ಅವ್ರ ಸಾಂಗ್ ಕೊಟ್ಟಿರೋದು. ಸೌಂಡ್ ಬೇಕು ಮಾನಿಟರ್ ಮಾಸ್ಟರ್. ಸೇಮ್ ರಿಪೀಟ್. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದೆಲ್ಗ ಅಂತ ಅನ್ಕೊಂಡಿದೀನಿ. ಇಲ್ಲಿ ತುಂಬಾ ಗಿಡಗಳಿವೆ, ಇಲ್ಲಿ ಕಡೆ ಎಷ್ಟೊಂದಿದೆ. ನಿಮಗೆ ಗೊತ್ತಿದ್ರೆ ಇದು ಒಂದೆಲ್ಗನ ಅಂತ ಹೇಳಿ ಆಯ್ತಾ. ಈ ಥರ ಇದೆ. ಇನ್ನೊಂದೇನೆಂದರೆ, ಇಂಡೋರ್ ಇದ್ದಾಗ ಬೇರೆ ಥರ, ಔಟ್ಡೋರ್ ಇದ್ದಾಗ ಬೇರೆ ಥರ. ಇಂಡೋರ್ ಇದ್ದಾಗ ಆರಾಮ, ಅವರಿಗೆ ಬಿಸಿಲು ಅನಿಸಲ್ಲ. ಬಟ್ ಔಟ್ಡೋರು ಶೂಟ್ ಮಾಡೋರು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹೀರೋಯಿನು, ಡೈರೆಕ್ಟರು, ಡೈರೆಕ್ಟರು, ಇನ್ನು ಯಾರ್ಯಾರೆಲ್ಲ ಇರ್ತಾರೆ ಎಲ್ಲರೂ ಅಷ್ಟೇ. ಯಾರೂ ಏನು ನೆರಳಲ್ಲಿ ಕೂತಿರಲ್ಲ, ಎಲ್ಲ ಬಿಸಿಲಲ್ಲಿ ಇರ್ತಾರೆ. ಅದು ಹೆಂಗೆ ಸ್ಕಿನ್ನೆಲ್ಲ ಮೇಂಟೈನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಪ್ಪ. ನಿಜವಾಗ್ಲೂ ನಾವೊಂದು ಹಾಫ್ ಆನ್ ಅವರ್ಗೆ ಉಫ್ ಅಂತ ಇದ್ದು, ಅವ್ರಿಗೆಲ್ಲ ಟೆಕ್ನಿಕ್ ಗೊತ್ತಿರ್ತಾರೆ. ಸೊ ಹಾಗಾಗಿ ಅವ್ರು ನೀಟಾಗಿ ಟಚಪ್ ಆವಾಗ ಟಚಪ್ನ ತೊಗೋತಾ ಇರ್ತಾರೆ, ಹೀರೋ ಮತ್ತು ಹೀರೋನು. ಸೊ ಹಾಗಾಗಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಅಲ್ಲಿರೋಂಥ ಐಟಮ್ಗಳನ್ನ ನೋಡಿರಲಿಲ್ಲ ಇಲ್ಲಿ ತನಕ, ಯಾವ ಥರ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲಿ ಏನೋ ಶೂಟ್ ಮಾಡೋದಕ್ಕೆ ಅಂತ. ಸೊ ಅದನ್ನೆಲ್ಲ ನೋಡ್ದಂಗೆ ಆಯಿತು. ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನು ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ಅವ್ರಿಗೆ ಸರಿ ಅನಿಸಿಲ್ಲ ಅಂದರೆ ಟೇಕ್ ಮೇಲ್ ಟೇಕ್ ಅಷ್ಟೇ. ಅದೇ ಸ್ಮೈಲ್ ಇಟ್ಕೊಂಡು ಮಾಡ್ತಾರೆ. ಅನುಮಾನ ಸುಳಿಯೋದು ಬಂದ್ರೆ ಅಲ್ಲೇ ರಿಯಾಕ್ಷನ್ ಚೇಂಜ್ ಮಾಡ್ಬೇಕಲ್ಲ. ವಿರಸ ಸಂತೋಷ ಅಲ್ಲ, ಅಲ್ಲಿ ಇಬ್ಬರು ಜಗಳ. ವಿರಸ ಅಂದ್ರೆ ಇಬ್ಬರು ನಡುವೆ ಒಂದು ಸಣ್ಣ ಪುಟ್ಟ ಜಗಳ ಬರುತ್ತೆ ಗೊತ್ತಾ, ಗಂಡ ಹೆಂಡತಿ ಮಧ್ಯ. ಆ ರಿಯಾಕ್ಷನ್ ಅಲ್ಲಿ ಚಿಕ್ಕದು. ಓಕೆ, ಆವಾಗ ನಿಮ್ಗೆ ಅಲ್ಲಿ ಹೋಗಕ್ ಸರಸಕ್ ಸರಿಯಾಗತ್ತೆ. ಓಕೆನಾ? ಅಷ್ಟು ರೆಡಿ. ₹1 1 2 3 4 5 6 7 8 9 10 ನಮಗೆ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೆ, ಎಷ್ಟು ಕ್ಲಿಯರ್ ಅನಿಸುತ್ತೆ, ಅಕ್ಕಪಕ್ಕ ಯಾರೂ ಜನ ಇರಲ್ಲ. ಬಟ್ ಮುಂದೆ ಫುಲ್ಲು ಜನ ಇರ್ತಾರೆ ನೋಡೋದಕ್ಕೆ. ಆಮೇಲೆ ಟೆಕ್ನಿಷಿಯನ್ಸೇ ಅರ್ಧ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಇಲ್ಲಿ ಬಲೂನ್ ಬಿಡೋರಾಗಿರ್ಬೋದು, ಅವ್ರು ಓಡಾಡ್ತಾನೆ ಇರಬೇಕು. ಆಮೇಲೆ ಇನ್ನೊಬ್ರನ್ನ ಅಬ್ಸರ್ವ್ ಮಾಡಿದೆ, ಅಲ್ಲಿ ಹೊಗೆ ಆಗ್ತಾ ಇರ್ತಾರೆ, ಅದು ಸ್ನೋ ಥರ ಏನೋ ಕಾಣೋ ಥರ. ಅವರು ಅಷ್ಟೇ ಫುಲ್ಲು ಓಡಾಡ್ತಾ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಪಟ್ ಅಂತ ಬರ್ತಾರೆ, ಪಟ ಅಂತ ಅದನ್ನು ಸ್ನೋ ಫಾರ್ಮ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ನಮಗಂತೂ ಫಸ್ಟ್ ಡೇ ಅಲ್ವಾ, ಎಲ್ರಿಗೂ ಟಯರ್ಡ್ ಆಗ್ತಾಯಿತ್ತು. ಬಟ್ ಆ ಜೋಶನ್ನ ಕಳ್ಕೊಂಡಿರಲಿಲ್ಲ, ಸಖತ್ತಾಗಿ ಮಾಡಿದ್ರು ಎಲ್ಲ ಹುಡುಗಿರು. ಬಿಸಿಲಿಲ್ಲ ಅಂದಿದ್ದರೆ ಮಾತ್ರ ಆ ಜೋಶಿಗೆ ಇದೇ ಇರ್ತಾ ಇರಲಿಲ್ಲ ಅನಿಸುತ್ತೆ, ಎಲ್ಲನೇ ಇರ್ತಾ ಇರಲಿಲ್ಲ. ಇನ್ನೂ ಸಖತ್ತಾಗಿ ಮಾಡ್ತಾಯಿದ್ವು. ಬಟ್ ಆದ್ರೂ ಇನ್ನೂ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರೂ ವೀಡಿಯೋಸ್ ಆಲ್ರೆಡಿ, ನಾನು ಈ ವಿಡಿಯೋಸ್ ಹಾಕೋಕ್ಕಿಂತ ಮುಂಚೆನೇ ಸೀರಿಯಲಲ್ಲಿ ಈ ವಿಡಿಯೋ ಬಂದಿರುತ್ತೆ. ನಾನು ಮೊದಲೇ ಹಾಕೋಂಗಿಲ್ಲ, ಸೊ ಹಾಗಾಗಿ ನಾನು ಹಾಕಿರಲಿಲ್ಲ ಮೊದಲೇ.
ನೋಡಿದ್ರಿ ಅನಿಸುತ್ತೆ ಎಲ್ಲರೂ ಹೇಗಿತ್ತು ವಿಡಿಯೋ ಅಂದರೆ ನಾವು ಸ್ವಲ್ಪನೇ ಕಾಣಿಸ್ತೀವಿ, ಬಟ್ ಅದೇ ಅಲ್ವಾ ಹೀರೋನು ಮುಂದೆ ಬರಲೇಬೇಕು. ಸೊ ಹಾಗಾಗಿ ನಮ್ಮನ್ನ ಚೂಚೂರು ತೋರಿಸಿದ್ರು ಇಷ್ಟು ಪರವಾಗಿಲ್ಲ, ಅಷ್ಟಾದರೂ ಟಿ ವಿಯಲ್ಲಿ ಬಂದಿದ್ದೀವಿ ಅಂತ ಒಂಥರ ಪ್ರೌಡ್ ಫೀಲ್ ಇದೆ ನನಗೆ. ರೈಟಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರೈಟ್ ಬರಲಿ, ಇನ್ನು ಗ್ರೀನ್ ಕಲರ್ ಇನ್ನೊಂದು ಸ್ವಲ್ಪ ಇನ್ನು ಬನ್ನಿ ಮೇಡಮ್ ಲೆಫ್ಟ್ ಬನ್ನಿ ಮೇಡಮ್. ನಿಮ್ದು ಅಷ್ಟೇ ಲಿರಿಕ್ಸ್ ಹೇಳ್ಬೇಡಿ ದಯವಿಟ್ಟು. ಅಲ್ಲೇ ಗುಲಾಬಿ ಕಲರ್ ಹುಡುಗಿದ್ದಾರೆ. ರೈಟ್ ಮೇಡಮ್ ಸ್ವಲ್ಪ ಲೆಫ್ಟ್ ಓಕೆ. ನನ್ನ ವೀಡಿಯೋಸ್ಗಳೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಓಪನ್ ಸ್ಮೈಲ್ ಇಲ್ಲ, ರೆಡಿ ಪೊಸಿಷನ್, ರೆಡಿ ವಿನಂತಿ ಅಲ್ಲೋಗಿ ನೀವಲ್ಲ ಅದು ಮತ್ತೆ ನೀರಾ ಕರೆಕ್ಟ್ ಒಂದೇ ಸಲ ಮುಗಿಸಿ ಮತ್ತೆ ತರ್ಸೋಣ. ಅಣ್ಣ ನೀವು ಓಪನ್ ಬಿಡ ಬೇಗ. ನಾನೇನು ಮಾಡ್ತಿದ್ದೆ ಅಂದರೆ ಯಾವಾಗ್ಲೂ ಹೀರೋಯಿನ್ಗಿಂತ ಮುಂಚೆ ನಾನೇ ಬಾಯಲ್ಲಿ ಹಾಡು ಹೇಳ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಫುಲ್ ಬಾಯಲ್ಲಿ ಹಾಡು ಬರ್ತಾಯಿತ್ತು. ಸರ್ ನನಗೆ ಯಾವಾಗಲೂ ಬಂದು ಹೇಳೋರು, ನೀವು ರಿಲಿಕ್ಸ್ನ ಹೇಳ್ತಾ ಇದ್ದೀರಾ, ಹೇಳ್ಬೇಡಿ ಅಂತ. ಆದರೂ ಹೇಳಿರ್ತಾ ಇದ್ದೆ. ಆಮೇಲೆ ಫುಲ್ ಒಂದ್ಸರಿ ಜೋರಾಗಿ ಹೇಳ್ಬಿಟ್ರು, ನೀವು ನಿಂದೆ ಹಾಕ್ಬಿಡ್ತೀನಿ ನೀವು ಹೇಳ್ಬಿಟ್ರೆ ಹೆಂಗೆ ಅಂತ. ಸೊ ಅವಾಗಿಂದ ಕಂಟ್ರೋಲ್ ಮಾಡಿಕೊಂಡೆ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಹಾಗೆ ಪಾರ್ಟ್ 3 ಕೂಡ ಬರುತ್ತೆ. ಇದಕ್ಕಿಂತ ಸಖತ್ತಾಗಿದೆ ಮಧ್ಯಾಹ್ನ, ಬಟ್ ನನ್ನ ಹತ್ರ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನು ಫೋನ್ ಇಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ.